Hello everyone, welcome to Sanmarga classes. ಮುಂದಿನ ಪ್ರಶ್ನೆ ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಕುಟುಂಬದ ಭಾವನಾತ್ಮಕ ಆಧಾರಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಕುಟುಂಬದ ಭಾವನಾತ್ಮಕ ಆಧಾರಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಮಾತೃ ಪ್ರೇಮ, ಪ್ರೀತಿ ವಾತ್ಸಲ್ಯ, ಪತಿ ಪತ್ನಿಯರ ಅನುರಾಗ, ಮಕ್ಕಳನ್ನು ಪಡೆದು ಪಾಲನೆ ಪೋಷಣೆ ಮಾಡಬೇಕೆಂಬ ಅಭಿಲಾಷೆ ಮುಂತಾದವು ಕುಟುಂಬದ ಭಾವನಾತ್ಮಕ ಆಧಾರಗಳಾಗಿರುತ್ತವೆ ಮಕ್ಕಳು. ಓಕೆನಾ? ಕುಟುಂಬವು ಭಾವನಾತ್ಮಕ ಆಧಾರದ ಮೇಲೆ ನಿಂತಿದೆ. ಈಗ ಕುಟುಂಬ ಅಂತಂದ್ರೆ ಏನು? ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಇವರ ನಡುವೆ ಇರುವಂತಹ ಒಂದು ಅವಿನಾಭಾವ ಸಂಬಂಧ ವ್ಯವಸ್ಥೆಯೇ ಕುಟುಂಬ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಮಾತೃ ಪ್ರೇಮ, ತಾಯಿಯ ಪ್ರೀತಿ, ಪಿತೃ ವಾತ್ಸಲ್ಯ ತಂದೆಯ ಪ್ರೀತಿ ಅನ್ನುವಂಥದ್ದು, ಪತಿ ಪತ್ನಿಯರ ನಡುವಿನ ಅನುರಾಗ, ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಬೇಕೆಂಬ ಅಭಿಲಾಷೆ, ಈ ಒಂದು ಭಾವನಾತ್ಮಕ ಆಧಾರಗಳಿಂದ ಕೂಡಿದಂತಹ ವ್ಯವಸ್ಥೆ ಕುಟುಂಬ ಆಗಿರುತ್ತೆ ಮಕ್ಕಳು. ಓಕೆ, ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಕುಟುಂಬ ವ್ಯವಸ್ಥೆಯಲ್ಲಿ ಪೋಷಕರು ನಿರ್ವಹಿಸುವ ಜವಾಬ್ದಾರಿಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಕುಟುಂಬ ವ್ಯವಸ್ಥೆಯಲ್ಲಿ ಪೋಷಕರು ನಿರ್ವಹಿಸುವಂತಹ ಜವಾಬ್ದಾರಿಗಳು ಯಾವುವು? ಮಕ್ಕಳ ಲಾಲನೆ ಪಾಲನೆ ಮಾಡುವುದು ಮತ್ತು ಶಿಕ್ಷಣ ನೀಡುವುದು, ಇವು ಕುಟುಂಬ ವ್ಯವಸ್ಥೆಯಲ್ಲಿ ಪೋಷಕರು ನಿರ್ವಹಿಸುವಂತಹ ಜವಾಬ್ದಾರಿಗಳು. ಓಕೆನಾ? ಥ್ಯಾಂಕ್ ಯು.